ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗೋಲಾಕ್ಸ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಈಗಂತೂ ಬೇಸಿಗೆ ಬಿಸಿಲು, ಆಚೆ ಹೊರಗಡೆಯಿಂದ ಬಂದರೆ ಮನೆಯಲ್ಲಿ ಏನಾದರೂ ತಣ್ಣಗೆ ಕೂಲಾಗಿರೋಂಥದ್ದು ಕುಡಿಯೋಣ ತಿನ್ನೋಣ ಅನಿಸ್ತಿರ್ತದೆ. ನೋಡಿ, ಮನೇಲಿ ಈ ಥರ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ಹೋಗ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೇಗೆ ಐಸ್ ಕ್ರೀಮ್ ಮಾಡೋದು ನನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಹಾಗೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಹೇಗೆ ಮಾಡೋದು ನನ್ನ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ಹಾಲನ್ನ ಕಾಯಿಸೋಕ್ಕೆ ಇಡ್ತಾಯಿದ್ದೀನಿ. ಹಾಲು ಅರ್ಧ ಲೀಟ್ರು ಹಾಲು ತಗೊಂಡ್ರೆ ಒಂದು ಫ್ಯಾಮಿಲಿ ಪ್ಯಾಕು ಐಸ್ ಕ್ರೀಮ್ ರೆಡಿ ಮಾಡ್ಬೋದು. ನೋಡಿ, ಹಾಲು ಕಾಯಿಸೋಕ್ಕಿಡೋಣ. ಅದು ಹಾಲು ಕಾಯ್ದು ಬಿಸಿ ಆಗಲಿ. ಅಷ್ಟರಲ್ಲಿ ನಾವಿಲ್ಲಿ ಒಂದು ಕಪ್ಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಡೈರೆಕ್ಟು ಪೌಡ್ರನ್ನ ಹಾಲಿಗೆ ಹಾಕೋದಕ್ಕಾಗಲ್ಲ, ಗಂಟಾಗುತ್ತೆ. ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಹಾಲು ಅಷ್ಟರಲ್ಲಿ ಕುದೀತಾ ಇದೆ. ಒಂದು 3 ರಿಂದ 4 ನಿಮಿಷ ಕುದಿಸೋಣ. ಹಾಲು ಕುದೀಲಿ. ಹಾಲು ಕುದೀತಾ ಇದೆ ನೋಡಿ. ಅದು ಕುದಿಬೇಕಾದ್ರೆ ಹಾಲುಗೆ ಒಂದು 3 ಟೇಬಲ್ ಸ್ಪೂನ್ ಶುಗರ್ ಹಾಕೊಳ್ಳೋಣ. ಅಂದರೆ ಸ್ವಲ್ಪ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ಸ್ಪೂನಷ್ಟು ಶುಗರು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಶುಗರು ಕರಗೋ ತಕ್ಕ ಸ್ವಲ್ಪ ಕೈ ಆಡಿಸೋಣ. ಅದು ಬಿಸಿಗೆ ಬೇಗ ಕರಗುತ್ತೆ. ಈಗ ಶುಗರ್ ಕರಗಿದ ಮೇಲೆ ನೋಡಿ, ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಕಸ್ಟರ್ಡ್ ಪೌಡ್ರು, ಅದನ್ನು ಸ್ಟವ್ ಉರಿ ಕಡಿಮೆ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಅದನ್ನು ಕೈ ಆಡಿಸ್ತಾ ಹಾಗೆ ಸ್ವಲ್ಪನೇ ಹಾಕುತ್ತಾ ಕೈ ಆಡಿಸೋಣ. ಉರಿ ಜಾಸ್ತಿ ಇಟ್ಕೋಬಾರ್ದು, ತಳ ಹತ್ಬಿಡುತ್ತೆ ಮತ್ತು ಗಂಟಾಗ್ಬಿಡುತ್ತೆ. ಸ್ಟವ್ ಉರಿ ಕಡಿಮೆ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡ್ತಾ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ಇಷ್ಟು ಇದ್ದರೆ ಸಾಕು. ಈ ಥರ ನೋಡಿ ಸಾಕು. 1 ನಿಮಿಷ ಹಾಗೆ ಕಡಿಮೆ ಉರಿನಲ್ಲೇ ಕುದಿಸೋಣ ಸಾಕು. ಜಾಸ್ತಿ ಟೈಮಿನ ಕುದಿಸೋದು ಬೇಡ, ಸಾಕು. ಈಗ ನಾವು ಸ್ಟವ್ ಆಫ್ ಮಾಡೋಣ. ಅದು ತಣ್ಣಗಾಗಲಿ. ಅದು ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಫ್ರೆಶ್ ಕ್ರೀಮ್ ತಗೊಂಡು ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಫ್ರೆಶ್ ಕ್ರೀಮು ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಜಸ್ಟು ರುಬ್ಬಬಾರ್ದು, ಜಸ್ಟು ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿ 1 ನಿಮಿಷ ಮಾಡಿದರೆ ಸಾಕು. ನೋಡಿ, ಈ ಥರ ರೆಡಿಯಾಗುತ್ತೆ. ರುಬ್ಬಕ್ಕೆ ಹೋಗಬಾರ್ದು, ಆನ್ ಮಾಡಬೇಕು, ಆಫ್ ಮಾಡಬೇಕು. ಆ ಥರ ಮಾಡಿದರೆ ನೋಡಿ ರೆಡಿ ಆಗುತ್ತೆ. ನೋಡಿ, ಮತ್ತು ಅಷ್ಟರಲ್ಲಿ ಒಂದು 5 ನಿಮಿಷ ಬಿಟ್ಟರೆ ಇದು ಕೂಡ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ಬೇಕು ಅಂದರೂ ವೆನಿಲಾ ಎಸೆನ್ಸ್ ಹಾಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿನೇ ಹಾಕೋತಾ ಇದ್ದೀನಿ ಫ್ಲೇವರ್ಗೆ. ಬೇಕು ಅಂದರೂ ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಫಸ್ಟು ಚಿಕ್ಕ ಜಾರ್ಗೆ ಹಾಕೊಂಡಿದ್ದೆ ಫ್ರೆಶ್ ಕ್ರೀಮ್ನ, ಈಗ ದೊಡ್ಡ ಜಾರ್ಗೆ ಹಾಕೋತಾ ಇದ್ದೀನಿ. 2 ಒಟ್ಟಿಗೆ ಚಿಕ್ಕ ಜಾರ್ಗೆ ಹಾಕೋದಿಲ್ಲ ಅಂದ್ಬಿಟ್ಟು ನೋಡಿ ಇದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಅದನ್ನು ಫ್ರೆಶ್ ಕ್ರೀಮ್ನ ರುಬ್ಬಿಟ್ಟಿದ್ನಲ್ಲ, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಂಡು ನೋಡಿ, ಜಸ್ಟ್ ಅದನ್ನು ಅಷ್ಟೇ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಬಿದರೆ ಸಾಕು. ಫುಲ್ಲು ರುಬ್ಬಕ್ಕೆ ಹೋಗಬಾರ್ದು. ನಾವು ಈ ಮಸಾಲೆ ಎಲ್ಲ ರುಬ್ತೀವಲ್ಲ ಆ ರೀತಿ ರುಬ್ಬಾರ್ದು. ನೋಡಿ, ಈ ಥರ ರುಬ್ಬಿದ ಮೇಲೆ ನೋಡಿ ಈ ಥರ ಆಗುತ್ತೆ. ಹಾಕ್ಬಿಟ್ಟು ಮುಚ್ಚಿಡೋಣ. ಒಂದು 2 ರಿಂದ 3 ಅವರು ಫ್ರಿಜ್ಜಲ್ಲಿ ಇಡೋಣ. ಒಂದು 2 ರಿಂದ 3 ಅವರು ನೋಡಿ ಇಟ್ಟಿದ್ದೆ ನಾನು. ನೋಡಿ, ಈ ಥರ ಆಗಿದೆ. ಒಂದು ಮಿನಿಮಮ್ ಒಂದು 3 ಅವರ್ ಇಡಬೇಕು. ಇಟ್ಟು ಮತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಬೇಕು. ನೋಡಿ, ಆ ಥರ ಇಟ್ಟಿದ್ಮೇಲೆ ನೋಡಿ ಈ ಥರ ಗೊತ್ತಾಗುತ್ತೆ ನೋಡಿ ಈಗಲೇ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟು ಕೂಡ ಅಷ್ಟೇ. ನೋಡ್ತಿದ್ರೆ ಈಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇದನ್ನು ಇನ್ನೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಒಂದು 3 ಅವರ್ ಇಟ್ಟಿದ್ದೆ. ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಬಿಟ್ಟು ಮತ್ತೆ ಸೇಮು ಅದೇ ಆನ್ ಆ್ಯಂಡ್ ಆಫ್ ಮಾಡಬೇಕು. ನೋಡಿ, ಮಾಡಿದ್ಮೇಲೆ ನೋಡಿ ಈ ಥರ ಬರುತ್ತೆ ಕ್ರೀಮಿಯಾಗಿ. ಅದನ್ನು ನೋಡಿ, ಮಿಕ್ಸಿ ಜಾರಲ್ಲೇ ಈ ಥರ ಮಾಡ್ಕೋಬೋದು ಐಸ್ ಕ್ರೀಮ್. ಇಲ್ಲ ಅಂತ ಏನು ಇದು ಮಾಡ್ಕೊಳ್ಳೋಂಗಿಲ್ಲ. ನೋಡಿ, ಸೇಮ್ ಅದೇ ಆನ್ ಆ್ಯಂಡ್ ಆಫ್ ಮಾಡಿದರೆ ಮಿಕ್ಸಿ ಜಾರಲ್ಲಿ ಅದರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಅದೇ ಬಾಕ್ಸ್ಗೆ ಮತ್ತೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟೇ. ಈಗ ಮೇಲ್ಗಡೆ ಬಾದಾಮಿನ ಕಟ್ ಮಾಡಿಬಿಟ್ಟು ಬಾದಾಮಿ ಪೀಸು ಆ್ಯಡ್ ಮಾಡ್ತಾಯಿದ್ದೀನಿ ಡೆಕೋರೇಷನ್ಗೆ ಅಂದ್ಬಿಟ್ಟು. ನೀವು ಯಾವ್ದು ಬೇಕಾದ್ರೂ ಫ್ರೂಟ್ಸ್ನ ಹಾಕೋಬೋದು.
ಡ್ರೈ ಫ್ರೂಟ್ಸು. ನೋಡಿ ರೆಡಿ ಆಯಿತು. ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ನಾನೀಗ ಒಂದು ಕವರ್ ಹಾಕ್ಬಿಟ್ಟು ಬಾಕ್ಸು ಮುಚ್ಚಲಾಕ್ಬಿಟ್ಟು ನಾನೀಗ ಸಂಜೆ ಮಾಡಿದೆ, ಮತ್ತು ನಾಳೆ ಬೆಳಗ್ಗೆಗೇ 10 ಗಂಟೆಗೆ ತೆಗೆದೆ. ಒಂದು 8ರಿಂದ 10 ಅವರ್ ಇಟ್ಟರೆ ಅದು ಚೆನ್ನಾಗಿ ಬರೋದು ಐಸ್ ಕ್ರೀಮು. ನೀವು ಬೇಕಿದ್ರೆ ಸಂಜೆ ಮಾಡಿಟ್ಬಿಟ್ಟು ನಾಳೆ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಬೋದು ನೋಡಿ, ಚೆನ್ನಾಗಿ ಬರುತ್ತೆ. ನಾನು ಹಂಗೆ ಮಾಡಿದ್ದು, ಸಂಜೆ ಮಾಡಿದ್ದೆ, ನೈಟು ಮತ್ತೆ ಇನ್ನೊಂದು ಸತಿ ರುಬ್ಬಿಟ್ಟು ಮಾರನೇ ಬೆಳಗ್ಗೆಗೆ ತೆಗೆದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ತಾ ಇದ್ರೆ ಕಾಣಿಸುತ್ತೆ ನೋಡಿ, ಇಲ್ಲಿ ತೆಗಿತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿ ಇದನ್ನು ಮನೇಲಿ ಮಾಡಿದ್ದೀವಿ, ಹೋಮ್ ಮೇಡ್ ಐಸ್ ಕ್ರೀಮ್ ಅನ್ಸೋದೆಲ್ಲ ನೋಡ್ತಿದ್ರೇ ಎಷ್ಟು ಕಲರ್ಫುಲ್ಲಾಗಿ ಅದು ಬರ್ತಿದ್ರೆ ನೋಡಿ, ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ರೆಸಿಪಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಮೊದಲು ನೋಡ್ಬೋದು ನೋಡಿ. ಮೇಲ್ಗಡೆ ಡೆಕೋರೇಷನ್ಗೆ ಅಂದ್ಬಿಟ್ಟು ಸ್ವಲ್ಪ ನಾನು ಬಾದಾಮಿನೂ ಕೂಡ ಆ್ಯಡ್ ಮಾಡಿದೆ ನೋಡಿ. ನೋಡ್ತಾ ಇದ್ದರೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ನೀವು ಕೂಡ, ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ. ಬೇಕು ಅಂದರೆ ಮೇಲ್ಗಡೆ ಇಲ್ಲಿ ನಾನು ಚಾಕ್ಲೇಟ್ ಸಿರಪ್ ಆ್ಯಡ್ ಮಾಡಿದ್ದೀನಿ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.